ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅನ್ನೋದು ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ಚುಮ್ಮರಿಯಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾವು ಒಂದಷ್ಟು ಚುಮ್ಮರಿ ತೊಗೊಂಡೇನಿ ರೀ. ಇವು ಕುರುಕುರಾಗಿದ್ರೆ ನೀವು ಬಿಸಿ ಮಾಡಬೇಡ್ರಿ, ಕುರುಕುರಾಗಿಲ್ಲ ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗ್ತೈತೆ ರೀ. ಈಗ ಬೇಸಿಗೆಗೆ ಕುರುಕುರಾಗಿರ್ತಾವೆ, ನೀವು ಬಿಸಿಲಿಗೆ ಹಾಕಿ ಮಾಡ್ಕೋಬೋದು ರೀ. ಈಗ ನಾನು ಚುರ್ಮರಿ ಬಿಸಿ ಮಾಡ್ಕೋತೀನಿ ನೋಡಿರಿ. ಇವು ಆಲ್ರೆಡಿ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಕುರುಕುರು ಅದಾವೆ ನೋಡಿರಿ, ಹಿಂಗೆ ಪುಡಿ ಪುಡಿ ಆಗ್ತಾವೆ. ಇನ್ನೊಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋತೀನಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕಾಗ್ತದೆ ರೀ. ಬೇಸಿಗೆಗೇನು ಮೆತ್ತಗಾಗಲ್ಲ ರೀ, ಮಳೆಗಾಲಕ್ಕೆ ಚಳಿಗಾಲಕ್ಕೆ ಮೆತ್ತಗಾಗ್ತಾವೆ ರೀ. ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರ್ತಾವಂತೆ ಮಾಡಾಕತ್ತೀನಿ ರೀ. ನೀವು ನಾರ್ಮಲಾಗಿ ಚುರ್ಮರಿಯಿಂದ ಚೋಡಾ ಮಾಡ್ತೀರಿ, ಸುಸ್ಲಾ ಮಾಡ್ತೀರಿ, ಚುಮ್ಮರಿ ಒಗ್ಗರಣೆಗಳು ಮಾಡ್ತಿರ್ತೀರಿ. ನಾನು ಸುಮಾರು ನಮ್ಮನೆ ಚುರ್ಮರಿ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ಇವತ್ತೊಂದು ಡಿಫ್ರೆಂಟಾಗಿರೋದು ಮಾಡಾಕತ್ತಿದ್ದೆ, ಹಂಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡ್ರೆ ಅದು ಮಾಡಾಕತ್ತೀನಿ. ನೀವು ಒಂದ್ಸತಿ ನಿಮ್ಮ ಮನೆ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿರ್ತೈತಿ. ಟೀ ಟೈಮ್ ಸಾಯಂಕಾಲ ತಿನ್ನಕ್ಕೆ ಈಗ ಮಕ್ಳಿಗೆ ಹೆಂಗೋ ರಜೆ ಆಯ್ತಲ್ರಿ ಬೇಸಿಗೆ, ಏನಾರು ಕೇಳ್ತಾ ಇರ್ತಾರಲ್ಲ, ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈ ಚುರ್ಮರಿ ರೆಸಿಪಿನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಸ್ಕಿಪ್ ಮಾಡಾದ್ರೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳಕತ್ತೀನಿ, ಅಂದರೆ ಕ್ರಿಸ್ಪಿ ಆಗಿದ್ರೆ ಮಸ್ತಾಗಿರ್ತಾವೆ ರೀ ಚುಮ್ಮರಿ. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿನಿ. ಈಗ ನೋಡಿ ಹೆಂಗೆ ಸೌಂಡ್ ಬರಾಕತ್ತಾವ, ನಿಮ್ಮ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡ್ರಿ. ಈ ರೀತಿ ಸೌಂಡ್ ಬರ್ಬೇಕು ರೀ, ಚುಮ್ಮರಿ ಪಳ್ಳಾಗಿ ಬರ್ಬೇಕು ರೀ. ಈಗ ಹುರಿದವ್ರಿ, ನಾ ಆ ಕಡೆ ಎತ್ತಿಟ್ಕೋತೀನಿ ರೀ. ಈಗ ನಾನು ಚುರ್ಮರಿ ಹುರಿದು ರೆಡಿ ಮಾಡಿ ಇಟ್ಟೀನಿ ರೀ. ಈಗ ಮಸಾಲ ರೆಡಿ ಮಾಡ್ಕೋತೀನಿ ರೀ. ಈ ರೀತಿ ಒಂದ್ಸಲ ನೀವೇನೋ ಚುರ್ಮರಿ ಮಾಡಿ ನೋಡಿರಿ, ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ. ಇದು ಚುರ್ಮರಿ ಮಸ್ತಾಗಿರ್ತೈತೆ ರೀ. ಈಗ ನಾವೊಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೊಂದು 4 ಸ್ಪೂನ ಎಣ್ಣೆ ಹಾಕೋತೀನಿ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಇದು ಎಣ್ಣೆ ಬಿಸಿ ಆಗಿಲ್ಲ ರೀ. ಎಣ್ಣೆ ಬಿಸಿ ಆದ ನಂತರ ನಾನು ಒಂದು ಕಪ್ ಶೇಂಗಾದ ಕಾಳು ತೊಗೊಂಡಿನಿ, ಅವು ಹಾಕೋತೀನಿ ರೀ. ನಾವು ಚುರ್ಮರಿ ಚೂಡ ಮಾಡಾಗೇನು ಎಣ್ಣೆಗೆ ಶೇಂಗಾದ ಕಾಳು ಫ್ರೈ ಮಾಡ್ಕೋತೀವಲ್ಲ ರೀ, ಆ ರೀತಿ ಫ್ರೈ ಮಾಡ್ಕೋಬೇಕು. ಇವು ಶೇಂಗಾದ ಕಾಳು ಚಲೋ ಹೊತ್ತಿನಾಗೆ ಫ್ರೈ ಆಗ್ಬೇಕು ರೀ. ಈಗ ನೋಡಿರಿ, ಇವು ನಿಮ್ಮ ಗಿಡದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು, ಚಟಪಟ ಸೌಂಡು ಬರಾಕತ್ತಾವೆ. ಈ ರೀತಿ ಪಳ್ಳಾಗ್ಯಾವ ನೋಡಿರಿ, ಸಿಪ್ಪೆ ಎಲ್ಲ ಬಿಡಾಕತ್ತಾವ ನೋಡಿರಿ. ಈ ರೀತಿ ಫ್ರೈ ಮಾಡ್ಕೋಬೇಕು. ಕಲರು ಚೇಂಜ್ ಆಗ್ಯಾವ ನೋಡಿರಿ, ಫುಲ್ ವೈಟ್ ಇದ್ದು ಸ್ವಲ್ಪ ಬ್ರೌನ್ ಕಲರ್ ಬಂದಾವೆ ನೋಡಿರಿ. ನೀವು ಶೇಂಗಾದ ಕಾಳು ಫ್ರೈ ಮಾಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗ್ತೈತೆ ರೀ, ನೀವು ಫ್ರೈ ಮಾಡ್ಕೊಂಡು ತಕ್ಕೋಬೋದು. ಈಗ ಶೇಂಗಾದ ಕಾಳು ಫ್ರೈ ಆಗ್ಯಾವ್ರಿ. ಈಗ ಎಣ್ಣೆ ಬಸೋದು ಶೇಂಗಾದ ಕಾಳು ಮಾತ್ರ ತಕ್ಕೋತೀನಿ ನೋಡಿರಿ. ಈಗ ನಾನು ಶೇಂಗಾದ ಕಾಳು ಹುರಿದು ತಕ್ಕೊಂಡಿನಿ ರೀ. ಈಗ ಅದೇ ಎಣ್ಣೆಗೆ 1 ಕಪ್ ಪುಟಾಣಿ ತೊಗೊಂಡಿನಿ, ಅವು ಹಾಕೋತೀನಿ ನೋಡಿ. ಇವನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಇವು ಶೇಂಗಾದ ಕಾಳು ಪುಟಾಣಿ ಎಲ್ಲ ಫ್ರೈ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ರೀ. ಸಾಯಂಕಾಲ ಎಲ್ಲರಿಗೆ ಟೈಮ್ ಇದ್ದೇ ಇರ್ತೈತಿ, ನೀವು ಸಾಯಂಕಾಲ ಮಾಡ್ಕೊಡ್ರಿ. ಈಗ ನೋಡಿರಿ, ಇವನು ಫ್ರೈ ಆಗ್ಯಾವ. ನಾ ಇವನು ತೆಗೆದು ಶೇಂಗಾದ ಕಾಳು ಜೊತೆಗೆ ಹಾಕೋತೀನಿ ನೋಡಿರಿ. ನೋಡಿರಿ, ಈ ರೀತಿ ಫ್ರೈ ಆದ್ರೆ ಸಾಕ್ರಿ. ನೀವು ಎಣ್ಣೆ ಎಲ್ಲ ಬಸೋದು ಹಾಕೋಬೇಕಾಗ್ತೈತೆ ರೀ. ಈಗ ನಾನು ಶೇಂಗಾದ ಕಾಳು ಪುಟಾಣಿಯನ್ನು ಹುರ್ಕೊಂಡು ತಗೊಂಡಿಲ್ಲ, ಅದ್ರಾಗೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಅವನು ಹಾಕೋತೀನಿ ನೋಡಿ. ಇವನು ಒಂದು ಸ್ವಲ್ಪ ಹುರ್ಕೋಬೇಕಾಗ್ತೈತೆ. ಇವು ಸಿಡಿ ಸಾಧ್ಯತೆ ಇರ್ತೈತಿ, ನೀವು ನೋಡ್ಕೊಂಡು ಹುರ್ಕೊಡಿ. ಯಾಕಂದ್ರೆ ನೀರಿನ ಅಂಶ ಇರ್ತೈತಲ್ಲ, ಹಾಗಾಗಿ ಸಿಡಿತಿರ್ತಾರೆ ಮೆಣಸಿನ್ಕಾಯಿ. ಇವನು ಚಲೋ ಹೊತ್ತಿಗೆ ಫ್ರೈ ಮಾಡ್ಕೊರಿ. ಈಗ ನೋಡಿರಿ, ಇವು ಮೆಣಸಿನ್ಕಾಯಿ ಹುರಿದಾವು, ನಾ ತಕ್ಕೋತೀನಿ ನೋಡಿರಿ. ಇವು ಮೆಣಸಿನ್ಕಾಯಿ ಖಾರ ಇರುವುದವ್ರಿ, ಹಂಗಾಗಿ ಒಂದು 4-5 ಮಾತ್ರ ಹಾಕ್ಕೊಂಡಿನಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಕಮ್ಮಿ ಬೇಕಂದ್ರೆ ಇನ್ನೊಂದು 2 ಮೆಣಸಿನ್ಕಾಯಿ ಕಮ್ಮಿ ಹಾಕೋರಿ, ಜಾಸ್ತಿ ಬೇಕಂದ್ರೆ ಇನ್ನೊಂದು 2 ಮೆಣಸಿನ್ಕಾಯಿ ಜಾಸ್ತಿ ಹಾಕೋರಿ. ಈಗ ನೋಡಿರಿ, ಎಣ್ಣೆ ಎಲ್ಲ ಬಸ್ದೀನಿ. ಈಗ ಒಂದು ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ಈಗ ಇದೇ ಎಣ್ಣೆಗೆ ನಾವು ಒಂದಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ, ಅವನು ಫ್ರೈ ಮಾಡ್ಕೊತೀನಿ ನೋಡಿರಿ. ನೀವು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅನ್ನೋದಾದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಯಾವುದೇ ಚುರ್ಮರಿ ರೆಸಿಪಿ ಮಾಡಾಗ ಬೆಳ್ಳುಳ್ಳಿ ಹಾಕೊಂಡು ಮಾಡ್ಕೊಂಡ್ರೆ ಮಸ್ತಾಗಿರ್ತೈತೆ ರೀ. ಅದ್ರ ಟೇಸ್ಟೇ ಬೇರೆ ಕೊಡ್ತೈತೆ, ಹಾಗಾಗಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಳ್ಳೇದು ರೀ. ಈಗ ನೋಡಿರಿ, ಇವು ಬೆಳ್ಳುಳ್ಳಿ ಫ್ರೈ ಆಗ್ಯಾವು, ನಾ ತಕ್ಕೋತೀನಿ ನೋಡಿರಿ. ಇವು ಸಪ್ರೇಟಾಗಿ ಹುರ್ಕೋಬೇಕಾಗ್ತದೆ ಒಂದೊಂದೇ, ಹಾಗಾಗಿ ನಾನು ಸಪ್ರೇಟಾಗಿ ತಕ್ಕೊಳಕತ್ತೀನಿ ನೋಡಿರಿ. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತೆ ರೀ, ಇಲ್ಲಾಂದ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಈಗ ಫ್ರೈ ಆಗ್ಯಾವ್ರಿ, ನಾ ತಕ್ಕೋತೀನಿ ನೋಡಿರಿ. ಈಗ ನಾನು ಬೆಳ್ಳುಳ್ಳಿ ಎಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿನಿ ರೀ. ಈಗ ಅದೇ ಎಣ್ಣೆಗ ನಾನು 1 ಕಪ್ ಪುದೀನ ತೊಗೊಂಡಿನಿ, 1 ಕಪ್ ಕೊತ್ತಂಬರಿ ತೊಗೊಂಡಿನಿ, 2 ಫ್ರೈ ಮಾಡ್ಕೊತೀನಿ ನೋಡಿರಿ. ಈಗ ಪುದೀನ ಹಾಕೋತೀನಿ ನೋಡಿರಿ. 1 ಕಪ್ ಕೊತ್ತಂಬರಿ ತೊಗೊಂಡಿನಿ, ಅದನ್ನೂ ಹಾಕ್ಕೊತೀನಿ ನೋಡಿರಿ. ಇದು 2 ಚಲೋ ಹೊತ್ತಿಗೆ ಫ್ರೈ ಮಾಡ್ಕೊತೀನಿ ನೋಡಿರಿ. 1 ಕಪ್ ಪೂರ್ತಿ ಇತ್ತು. ಈಗ ಎಣ್ಣೆ ಹಾಕಿದ ತಕ್ಷಣ ಎಷ್ಟು ಆಯ್ತು ನೋಡಿರಿ, ಇಟ ಆಯ್ತು, ಕರೆಗೆ ಬಿಡ್ತೈತೆ ರೀ ಎಣ್ಣೆ ಹಾಕಿ. ಇದು ಚಲೋ ಹೊತ್ತಿಗೆ ನೀವು ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡ್ಕೋಬೇಕಾಗ್ತದೆ.
ಪೂರ್ತಿ ಕ್ರಿಸ್ಪಿಯಾಗಂಗೆ ಫ್ರೈ ಮಾಡ್ಕೋಬೇಕ್ರಿ. ನೀವು ಏನಾರು ಹಸಿ ಬಿಸಿ ಫ್ರೈ ಮಾಡ್ಕೊಂಡ್ರೆ ಅಂದ್ರೆ ಚುರ್ಮರಿ ಮೆತ್ತಗಾಗೋ ಸಾಧ್ಯತೆ ಇರ್ತೈತೆ ರೀ. ನೋಡಿರಿ ಈ ರೀತಿ ಕ್ರಿಸ್ಪಿ ಆಗ್ಬೇಕ್ರಿ. ಈಗ ಅದೇ ಎಣ್ಣೆಗೆ ನಾವು 1 ಕಪ್ ಕರಿಬೇವು ತೊಗೊಂಡೇನ್ರಿ, ಅದನ್ನೂ ಹಾಕೋತೀನಿ. ನೀವು ಕರಿಬೇವು ಹಾಕಾಗ ಸಿಡಿತಿರ್ತೈತಿ, ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತಿ. ಯಾಕಂದ್ರೆ ನೀರಿನಂಶ ಇರ್ತೈತಲ್ರಿ, ಹಾಗಾಗಿ ಸಿಡಿ ಸಾಧ್ಯತೆ ಇರ್ತೈತಿ. ಇದನ್ನು ಚಲೋ ಹೊತ್ತಿಗೆ ಕ್ರಿಸ್ಪಿಯಾಗಂಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಫ್ರೈ ಮಾಡ್ಕೊರಿ, ಮಸ್ತಾಗಿ ಫ್ರೈ ಆಗ್ತೈತೆ ರೀ. ಈಗ ನೋಡಿರಿ ಇದು ಕರಿಬೇವು ಎಲ್ಲ ಫ್ರೈ ಆಗೈತಿ. ಎಣ್ಣೆ ಜಾನ್ಸಿ ಇದೇ ಪುದೀನ ಮತ್ತು ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಫ್ರೈ ಮಾಡಿ ಹಾಕೊಂಡಿದ್ನಲ್ಲ ರೀ, ಅದೇ ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ನಾನು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ನೋಡಿರಿ. ಇದು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ರೀ. ನೋಡಿರಿ ಕರಿಬೇವು, ಕೊತ್ತಂಬರಿ, ಪುದೀನ ಎಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ನೀವು ವಿಡಿಯೋದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತೆ ನೋಡಿರಿ. ನೀವೇನಾರು ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಅಂದ್ರೆ ಅವು ಚುರ್ಮರಿ ಮೆತ್ತಗಾಗೋ ಸಾಧ್ಯತೆ ಇರ್ತೈತೆ ರೀ. ನಿಮ್ಗೆ ಬೆಳ್ಳುಳ್ಳಿ ಬಾಯಿಗೆ ಸಿಗ್ಲಿಪ್ಪ ಅದ್ರ ಟೇಸ್ಟ್ ಇರ್ತೈತೆ ಅಂದ್ರೆ ಹಾಗೆ ಹಾಕೋರಿ, ಇಲ್ಲ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡಿ ಹಾಕೊಂಬಿಡ್ರಿ. ನಾನು ಮಿಕ್ಸಿಯಲ್ಲೇ ರುಬ್ಕೊಳಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ಸಕ್ಕರೆ ಹಾಕೋತೀನಿ ರೀ, ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ನಾನು ಮೆಣಸಿನ್ಕಾಯಿಗೆ ಸ್ವಲ್ಪ ಹಾಕೋತೀನಿ, ಮಿಕ್ಕಿದ್ದು ಆಮೇಲೆ ನೋಡ್ಕೊಂಡು ಹಾಕೋತೀನಿ ರೀ. ಇದು ನುಣ್ಣಗೆ ಪೌಡ್ರ್ ಮಾಡ್ಕೋತೀನಿ. ಈ ರೀತಿ ರುಬ್ಕೊಂಡಿ ನೋಡಿರಿ. ನಾವು ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಇದು ಒಂಥರ ಪೇಸ್ಟ್ ಥರ ಬರ್ತೈತೆ ನೋಡಿರಿ. ಈಗ ನೋಡಿರಿ ಚುರ್ಮರಿ ಹುರಿದಿದ್ದೆಲ್ಲ ತಣ್ಣಗಾಗ್ಯಾವ ನೋಡಿರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದವನು ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಈ ರೀತಿ ಪುಡಿ ಆಗ್ಬೇಕು ರೀ, ಅಷ್ಟು ಕ್ರಿಸ್ಪಿಯಾಗಿ ಚುಮ್ಮರಿ ಬಂದವ್ರಿ. ನಾನು ಪುಟಾಣಿ ಮತ್ತು ಶೇಂಗಾ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅವು ಹಾಕೋತೀನಿ ನೋಡಿರಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗೆ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡ್ರಿ, ಅದು ಹಾಕೋತೀನಿ ನೋಡಿರಿ. ನೀವು ಸಾಯಂಕಾಲ ಪಾನಿಪುರಿ ಅದು ತಿಂತಿರ್ತೀರಲ್ಲ ಆ ಥರ ಬರ್ತೈತೆ ರೀ. ಯಾಕಂದ್ರೆ ನಾವು ಪುದೀನ ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಮಸ್ತಾಗಿರ್ತೈತೆ ರೀ. ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಎಲ್ಲ ಚುರ್ಮರಿಗೂ ಮಸಾಲೆ ಅಂಟ್ಕೋಬೇಕು. ಇದೇನಪ್ಪ ಇದು ಇವಳು ಕೈಲೇ ಮಿಕ್ಸ್ ಮಾಡೋಕತ್ತಲ್ಲ ಅಂತ ನೀವು ಅನ್ಕೋಬೋದು. ನೀವು ಬೇಕಾದ್ರೆ ಚಮಚೆಲ್ಲೂ ಮಿಕ್ಸ್ ಮಾಡ್ಕೋಬೋದು. ಚಮಚೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಚುರ್ಮರಿಗೂ ಮಸಾಲೆ ಅಂಟಲ್ಲ ರೀ. ಹಾಗಾಗಿ ಈ ರೀತಿ ಕೈಲೇ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಚುರ್ಮರಿಗೆ ಅಂಟುತ್ತೆ ರೀ. ನೋಡಿರಿ ನಾನು ಈ ರೀತಿ ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡೀನಿ. ಈ ರೀತಿ ಆಗ್ಯಾವ ನೋಡಿ ಇವು ಮಸಾಲೆ ಚುರ್ಮರಿ. ನೀವು ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಈ ರೀತಿ ಮಾಡ್ಕೊಂಡು ತಿಂದುಬಿಟ್ರೆ ಮಸ್ತಾಗಿರ್ತೈತೆ ರೀ. 1 ಕಪ್ ಟೀ ಜೊತೆಗೆ ಈ ರೀತಿ ಚುಮ್ಮರಿ ಮಾಡ್ಕೊಂಡು ತಿಂದ್ರೆ ಆಯ್ತು ರೀ. ಮಕ್ಕಳು ಪಾನಿಪುರಿ ಕೇಳ್ತಿರ್ತಾರಲ್ಲ ಆ ಟೈಮಲ್ಲಿ ಈ ರೀತಿ ಮಾಡಿಕೊಡ್ರಿ. ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಖುಷಿ ಇರ್ತೈತೆ ರೀ. ಈಗ ಇದಕ್ಕೆ 1 ಕಪ್ ಸಣ್ಣ ಸೇವ್ ತೊಗೊಂಡಿದ್ರೆ ಅವು ಹಾಕ್ಕೋತೀನಿ ನೋಡ್ರಿ. ಇವು ಆಪ್ಷನಲ್ ನೀವು ಮನೆಯಾಗಿದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಹಾಕೋದ್ರಿಂದ ಟೇಸ್ಟ್ ಕೊಡ್ತೈತೆ ರೀ. ಹಾಗಾಗಿ ನಾನು ಹಾಕ್ಕೊಂಡೇನಿ ನೋಡಿರಿ. ಈಗ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈ ರೀತಿ ಮಾಡಿಟ್ರೆ 1 ವಾರದವರೆಗೆ ನೀವು ಇಟ್ಕೊಂಡು ತಿನ್ಬೋದು ರೀ. ನಾನು ಅರ್ಧ ಬುಟ್ಟಿ ಮಾತ್ರ ಮಾಡ್ಕೊಂಡೇನೆ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಮೊದಲು ಒಂದು ಸ್ವಲ್ಪ ಮಾಡ್ಕೊಡ್ರಿ, ಒಂದು ಸೇರಿನೂ ಮಾಡ್ಕೊಂಡು ನೋಡಿರಿ. ನಿಮ್ಗೆ ಚಲೋ ಅನಿಸಿದ್ರೆ ಪದೇ ಮಾಡ್ಕೊತಿರ್ತೀರಿ. ಈಗ ನಾನು ಮಾಡ್ಕೊಂಡಿರೋ ಚುಮ್ಮರಿ ಸರ್ವ್ ಮಾಡ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅನ್ನೋದು ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನಾನು ಸಣ್ಣ ಸೇವ್ ಮಿಕ್ಸ್ ಮಾಡ್ಕೊಂಡೇನಿ ರೀ. ಸೇವ್ನು ಎಲ್ಲ ಕಡೆ ಮಿಕ್ಸ್ ಆಗೈತಿ, ಮಸ್ತಾಗಿ ಇರ್ತಾವೆ ರೀ, ಕ್ರಿಸ್ಪಿಯಾಗಿ ಬರ್ತಾವೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಸಾಲ ಚುರ್ಮರಿ ಮಾಡಿದ್ದೀನಿ. ಈ ಮಸಾಲ ಚುರ್ಮರಿ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.